ಬೌರಿಂಗ್ ಆಸ್ಪತ್ರೆಯಲ್ಲಿ ದುರಂತ ಸಂಭವಿಸಿ 7 ಜನರು ದುರ್ಮರಣವನ್ನು ಹೊಂದಿದ್ದಾರೆ. ಘಟನಾ ಸ್ಥಳಕ್ಕೆ ಎಸ್ಒಸಿಒ ಟೀಮ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದೆ. ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಘಟನಾ ಸ್ಥಳಕ್ಕೆ ಎಸ್ಒಸಿಒ ಟೀಮ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಸ್ಥಳ ಮಹಜರು ಮಾಡಲಾಗಿದೆ. ಕುಸಿದ ಕಾಂಪೌಂಡ್ನ ಉದ್ದ ಹಾಗೆ ಎತ್ತರ ಅಳತೆಯನ್ನು ಮಾಡಿರುವಂಥದ್ದು, ಜೊತೆಗೆ ಕಾಂಪೌಂಡ್ ಗೋಡೆ ಅವಶೇಷಗಳ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆಲ್ಲ ಸ್ಯಾಂಪಲ್ಸ್ಗಳನ್ನು ಸಂಗ್ರಹಿಸಿ ಪರಿಶೀಲನೆ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ದುರಂತ 7 ಜನರು ದುರ್ಮರಣವನ್ನು ಹೊಂದಿದ್ದಾರೆ. ಘಟನಾ ಸ್ಥಳಕ್ಕೆ ಎಸ್ಒಸಿಒ ಟೀಮ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಸ್ಥಳವನ್ನು ಮಹಜರು ಮಾಡಲಾಗಿದೆ. ಸಂಜೆ ಬೆಂಗಳೂರಿನ ಶಿವಾಜಿನಗರದಲ್ಲಿ ಕಾಂಪೌಂಡ್ ಕುಸಿತ 7 ಜನ ಸಾವನ್ನಪ್ಪಿದ್ರು. ಈ ಒಂದು ನಿನ್ನೆ ಬಿದ್ದಂತಹ ಮಳೆಗೆ 7 ಜನ ಸಾವನ್ನಪ್ಪಿರುವಂಥದ್ದು. ಕಾಂಪೌಂಡ್ ಪಕ್ಕದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತಹ ಕುಟುಂಬಸ್ಥರು ಸಾವನ್ನಪ್ಪಿರುವಂಥದ್ದು. ನೀವು ನೋಡ್ತಾ ಇರಬಹುದು, ನಾನೀಗ ಆ ಒಂದು ಕಾಂಪೌಂಡ್ ಏನಿದೆ, ಆ ಕಾಂಪೌಂಡ್ ಬಿದ್ದಂತಹ ಜಾಗ ಏನಿದೆ, ಈ ಒಂದು ಜಾಗದ ಬಳಿ ಇದ್ದೀನಿ. ನೋಡ್ತಾ ಇರಬಹುದು, ಸಂಪೂರ್ಣವಾಗಿ ಈ ಒಂದು ಹಳೆಯ ಕಾಂಪೌಂಡ್ ಇದು. ಸುಮಾರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದಂತಹ ಹಳೆಯ ಕಾಂಪೌಂಡ್ ಇದಾಗಿರುವಂಥದ್ದು. ಸೊ ಈಗ ಈ ಕಾಂಪೌಂಡ್ ಸಹ ಒಂದು ಕುಸಿದು ಬಿದ್ದಿರುವಂಥದ್ದು. ಜೊತೆಗೆ ಏನಂದ್ರೆ ಈ ಕಾಂಪೌಂಡ್ ಪಕ್ಕದಲ್ಲೇ ನೀವು ಇರ್ಬೋದು, ದಾರಗಳನ್ನ ಕಟ್ಕೊಂಡು ಬಟ್ಟೆ ವ್ಯಾಪಾರ ಇರ್ಬೋದು, ಮತ್ತೆ ಚಪ್ಪಲಿ ವ್ಯಾಪಾರ ಇರ್ಬೋದು, ಮತ್ತೆ ಬೇರೆ ಬೇರೆ ಬೊಂಬೆಗಳನ್ನ ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತ ಕುಟುಂಬಸ್ಥರು ಇದೀಗ ಸಾವನ್ನಪ್ಪಿರುವಂತದ್ದು. ಯಾಕಂದ್ರೆ ನಿನ್ನೆ ಸಂಜೆ ಸುಮಾರು 4:30 ಸುಮಾರಿಗೆ ಬೆಂಗಳೂರಿನಲ್ಲಿ ಸುರಿದಂತಹ ಒಂದು ಧಾರಾಕಾರ ಮಳೆ ಮತ್ತೆ ವಿಪರೀತ ಗಾಳಿ ಬಂತು. ಇದರ ಪರಿಣಾಮವಾಗಿ ಈ ಒಂದು ಕಾಂಪೌಂಡ್ ಏನಿತ್ತು, ಈ ಕಾಂಪೌಂಡ್ ಸುಮಾರು ಒಂದು 5 ರಿಂದ 8 ಅಡಿ ಹತ್ತರ ಒಂದು ಕಾಂಪೌಂಡ್ ಆಗಿತ್ತು. ಈ ಒಂದು ಕಾಂಪೌಂಡ್ ಪಕ್ಕದಲ್ಲೇ ಕುಟುಂಬಸ್ಥರು ಅಂದ್ರೆ ವ್ಯಾಪಾರಿಗಳು ಸಹ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ರು. ಜೊತೆಗೆ ಏನಂದ್ರೆ ಆ ಒಂದು ವ್ಯಾಪಾರ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಕಾಂಪೌಂಡ್ ಏಕಾಏಕಿ ಬಿದ್ದಿರುವಂಥದ್ದು. ಅಂದ್ರೆ ಇದಕ್ಕೆ ಪ್ರಮುಖ ಬೀಳಕ್ಕೆ ಕಾರಣ ಏನಂದ್ರೆ ಇದು ಕಾಂಪೌಂಡ್ಗೆ ಒಂದು ಮಣ್ಣನ್ನ ಸಹ ಹಾಕಿದ್ರು. ಯಾಕಂದ್ರೆ ಈ ಒಂದು ಬೋರಿಂಗ್ ಹಾಸ್ಪಿಟಲ್ ಏನಿತ್ತು, ಈ ಬೋರಿಂಗ್ ಹಾಸ್ಪಿಟಲ್ ಒಂದು ದೊಡ್ಡ ಹೊಸದಾಗಿ ಕಟ್ತಾ ಇದ್ರು. ಅದಾದ ನಂತರ ಆ ಮಣ್ಣನ್ನ ತಗೊಬಂದು ಆ ಕಾಂಪೌಂಡ್ ಪಕ್ಕದಲ್ಲೇ ಹಾಕ್ತಾ ಇದ್ರು. ಅದ್ರ ಜೊತೆಗೆ ಏನಂದ್ರೆ ಆ ಕಾಂಪೌಂಡ್ ಆಗ್ತಾ ಇದ್ದ ಸಂದರ್ಭದಲ್ಲಿ ವೆಯ್ಟ್ ಸಹ ಆ ಕಾಂಪೌಂಡ್ ಅನ್ನ ತಾಳರದೆ ಬಿದ್ದಿರುವಂಥದ್ದು. ಮತ್ತೆ ಮಳೆಯ ಬರ್ತಾ ಇತ್ತು, ಆ ಮಳೆ ಬರ್ತಾ ಇದ್ದ ಸಂದರ್ಭದಲ್ಲಿ ವಿಪರೀತ ನೀರು ಸಹ ಬಂದು ಆ ಕಾಂಪೌಂಡ್ಗೆ ಜಾಮ್ ಆಗಿರುವಂಥದ್ದು. ಅದು ಒಂದು ಒಂದ್ ಕಡೆ ಇದು ಬೀಳಕ್ಕೆ ಸಂಪೂರ್ಣವಾದಂತಹ ಕಾರಣ ಅಂತ ಹೇಳ್ಬೋದು. ನೀವು ನೋಡ್ತಾ ಇರುವಂತಹ ದೃಶ್ಯಗಳಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ದಂತಹ ಬ್ಯಾಗ್ಗಳು ಸಹ ಇಲ್ಲೇ ಇರುವಂಥದ್ದು. ಯಾಕಂದ್ರೆ ಬ್ಯಾಗ್ ವ್ಯಾಪಾರಿಗಳು ಸಹ ಇಲ್ಲೇ ಇದ್ರು. ಜೊತೆಗೆ ಪ್ರತಿನಿತ್ಯ ಇಲ್ಲಿ ಬಂದು ಅವರು ಬ್ಯಾಗ್ಗಳನ್ನ ಇಟ್ಕೊಂಡು ಫುಟ್ಪಾತ್ ಮೇಲೆ ವ್ಯಾಪಾರನ ಮಾಡ್ತಾ ಇದ್ರು. ಏನಕ್ಕಂದ್ರೆ ಪ್ರತಿನಿತ್ಯ ಅವರು ಇಲ್ಲಿನ ವ್ಯಾಪಾರವನ್ನು ಮಾಡಿ ಜೀವನವನ್ನ ನಡೆಸ್ತಾ ಇದ್ರು. ಇದರಲ್ಲಿ ಸುಮಾರು 7 ಜನರು ಮೃತಪಟ್ಟಿರುವಂತದ್ದು. ಕೇರಳದ ಇಬ್ಬರು ಮೃತಪಟ್ಟಿರೋದು ಮಹಿಳೆಯರು, ಮತ್ತೆ ಅದ್ರ ಜೊತೆಗೆ ಓರ್ವ ಅಸ್ಸಾಮು ಮತ್ತೆ ಒಬ್ಬರು ಮಗು, ಮತ್ತೆ ಬೆಂಗಳೂರಿನ 3 ಜನ ನಿವಾಸಿಗಳು ಸಾವನ್ನಪ್ಪಿರುವಂತದ್ದು. ಬ್ಯಾಗ್ ವ್ಯಾಪಾರ ಇರ್ಬೋದು, ಮತ್ತೆ ಚಪ್ಪಲಿ ವ್ಯಾಪಾರ ಇರ್ಬೋದು, ಎಲ್ಲಾ ವ್ಯಾಪಾರಗಳನ್ನ ಈ ಒಂದು ಕಾಂಪೌಂಡ್ ಬಳಿ ಮಾಡ್ತಾ ಇದ್ರು ಅನ್ನೋದು ಸಹ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಪ್ರತಿನಿತ್ಯ ಈ ಶಿವಾಜಿನಗರ ಮಾರ್ಕೆಟ್ ಏನಿರುತ್ತೆ, ಇದು ಮಧ್ಯಮ ವರ್ಗದ ಹೆಚ್ಚಿನ ಜನ ಅವರು ಬಂದು ಇಲ್ಲಿ ಒಂದು ಖರೀದಿಯನ್ನ ಬ್ಯಾಗ್ಗಳಿರ್ಬೋದು, ಬಟ್ಟೆ ಇರ್ಬೋದು, ಮತ್ತೆ ಚಪ್ಪಲಿಗಳನ್ನ ಖರೀದಿ ಮಾಡ್ತಾರೆ. ಸೊ ಅದೇ ರೀತಿ ಈ ಫುಟ್ಪಾತ್ ನಲ್ಲಿ ಇಟ್ಕೊಂಡು ಅವರು ವ್ಯಾಪಾರವನ್ನ ಮಾಡ್ತಾ ಇದ್ರು. ವ್ಯಾಪಾರ ಮಾಡ್ತಾ ಸಂದರ್ಭದಲ್ಲಿ ನಿನ್ನೆ ಬಂದಂತಹ ಮಳೆ ಏನಿತ್ತು, ಆ ಮಳೆ ಇಡೀ 7 ಜನರನ್ನ ಬಡಿ ಪಡಿತು. ಅದರಲ್ಲಿ ಪ್ರಮುಖವಾಗಿ 3 ಜನರು ದಾರಿ ಹೋಗರು ಕಾಂಪೌಂಡ್ ಬಳಿ ಮಳೆ ಬರ್ತಾ ಇತ್ತು ಅದಕ್ಕಾಗಿ ನಿಂತ್ಕೊಂಡಿದ್ರು, ಅವರು ಸಹ ಮೃತಪಟ್ಟಿರುವಂತದ್ದು. ಸೊ ನೋಡ್ತಾ ಇರುವಂತದ್ದು ಇಲ್ಲಿ ಬ್ಯಾಗ್ಗಳು, ಅವರು ಹೊಸ ಬ್ಯಾಗ್ಗಳು ವ್ಯಾಪಾರ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಬಟ್ಟೆ ವ್ಯಾಪಾರ ಇರ್ಬೋದು, ಮತ್ತೆ ಚಪ್ಪಲಿ ಇರ್ಬೋದು, ಎಲ್ಲವೂ ಸಹ ಇಲ್ಲಿ ಕಾಂಪೌಂಡ್ ಬಳಿ ಇಟ್ಕೊಂಡು ಅವರು ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಬಿದ್ದಂತಹ ಮಳೆ ಏನಿದೆ, 1 ಗಂಟೆಗಳ ಕಾಲ ಈ ಮಳೆ ಏನಿದೆ, ಈ ಮಳೆಯ ಸಂಪೂರ್ಣ 7 ಜನರನ್ನ ನಗರದಲ್ಲಿ ಬಲಿ ಪಡ್ಕೊಂಡಿರುವಂತದ್ದು. ನಿನ್ನೆ ಈ ಒಂದು ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ DCM ಮತ್ತೆ ಎಲ್ಲಾ ಅಧಿಕಾರಿಗಳು ಸಹ ಬಂದು ಪರಿಶೀಲನೆ ಮಾಡಿ ಈ ಒಂದು ಘಟನೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ಕೊಡಬೇಕು, ಮತ್ತೆ ಇಂಟರ್ನಲ್ ಎನ್ಕ್ವೈರಿಯನ್ನ ಸಹ ಮಾಡಬೇಕು ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ಟು ಹೋಗಿರುವಂತದ್ದು. ಮತ್ತೆ ಮತ್ತೊಂದು ಕಡೆ ಈಗಾಗಲೇ ಮೃತಪಟ್ಟವರಿಗೆ ಒಂದು 5 ಲಕ್ಷಗಳ ಪರಿಹಾರವನ್ನು ಸಹ ಘೋಷಣೆಯನ್ನ ಮಾಡಿರುವಂತದ್ದು. ಮತ್ತೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳ ಒಂದು ಪರಿಹಾರ ನಿಧಿ ಏನಿದೆ, ಅದರಿಂದ 2 ಲಕ್ಷಗಳ ಪರಿಹಾರವನ್ನು ಸಹ ಘೋಷಣೆಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಈ ಒಂದು ಕಾಂಪೌಂಡ್ ನೋಡಬಹುದು, ಸದ್ಯಕ್ಕೆ ಯಥಾಸ್ಥಿತಿ ಇರು ಅಂದ್ರೆ ಬಿದ್ದಿರುವಂತಹ ಕಾಂಪೌಂಡ್ ಇದೀಗ ಸ್ಥಳಕ್ಕೆ ಸೋಕೋ ಟೀಮ್ಗಳು ಸಹ ಬಂದಿರುವಂತದ್ದು. ಸೋಕೋ ಟೀಮ್ಗಳು ಬಂದಂತ ಸಂದರ್ಭದಲ್ಲಿ ಈಗ ವಸ್ತುಗಳನ್ನ ಪರಿಶೀಲನೆ ಮಾಡಿ ಯಾವ ರೀತಿ ಘಟನೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಸಹ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿ ಸ್ಥಳೀಯ ಪೊಲೀಸರು ಮತ್ತೆ ಸ್ಥಳದಲ್ಲಿ ಪಡ್ಕೊಂತಾ ಇರುವಂತದ್ದು ನೀವು ನೋಡ್ತಾ ಇರುವಂತದ್ದು. ಜೊತೆಗೆ ಈ ಒಂದು ರೋಡ್ ಸಹ ಬ್ಲಾಕ್ ಅನ್ನ ಮಾಡಿರುವಂತದ್ದು. ಯಾಕಂದ್ರೆ ಯಾರು ಸಹ ಜನರು ಇಲ್ಲಿ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ರೋಡ್ ಅನ್ನ ಸಹ ಸಂಪೂರ್ಣವಾಗಿ ಬ್ಲಾಕ್ ಅನ್ನ ಮಾಡಿ ಇಲ್ಲಿ ಒಂದು ಸೋಕೋ ಟೀಮ್ ಸ್ಥಳಕ್ಕೆ ಬಂದು ಸಹ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಬಗ್ಗೆ ಒಂದು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಮತ್ತೆ ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಅನ್ನ ದಾಖಲು ಅಂದ್ರೆ UDR ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ಸಹ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಲೋಕಾಯುಕ್ತ BS ಪಾಟೀಲ್ ನ್ಯಾಯಮೂರ್ತಿಗಳಾದ BS ಪಾಟೀಲ್ ಅವರು ಸಹ ಬಂದು ಪರಿಶೀಲನೆ ಮಾಡಿ ನಾವು ಸಹ ಒಂದು ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಕಾಸ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.